Good evening, students. Yeah, good evening, everyone. Chetan, Shivaji, Shilpa, Niran, Venugopal, Manju, Mahi, Sneha. Okay. So, ಹಿಂದಿನ ತರಗತಿಯಲ್ಲಿ ನಾವು in the last session, we discussed the concept of chemistry. ಹೌದಾ? So, we discussed regarding the concept of chemical reactions and equations. So the last part of chemical reactions and equations is remaining. So that I will be covering when I will handle acids and bases. Okay, fine. Yeah, good evening, everyone. Hello. Fine. Yeah. So life process. This is our first biological chapter. Okay. First biology chapter of 10th standard. So we may get around 7 to 8 marks from this chapter. According to the last year, that is recent year blueprint and last year blueprint, I may tell you 7 to 8 marks of the questions will come from this chapter. Most important chapter and most lengthy chapter, as well as most interesting chapters too. Yeah. Okay, so today we have maths class, my dear friends. Sorry, today we have science class. Okay, so some of you are asking about maths. So 3 days you will be having maths, 3 days you will be having science. Okay, so when we talk about life process ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಈಗ ಒಂದು ವಸ್ತು ಇದೆ, ಹೌದಾ? ಸೊ ಆ ಒಂದು ವಸ್ತು ಜೀವಂತವಾಗಿದೆ ಅಂತ ನೀವು ಯಾವ ರೀತಿ ಹೇಳ್ತೀರಾ? ಹೌ ಕ್ಯಾನ್ ಯು ಸೇ a thing has a life? It has a life. ಈಗ ನಾನು ನಿಮಗೆ ಒಂದು ವಸ್ತು ಕೊಡ್ತೇನೆ, ಸೊ ಅದಕ್ಕೆ ಜೀವ ಇದೆ ಅಂತ ನೀವು ಹೇಗೆ ನಿರೂಪಿಸ್ತೀರಾ? ಹೌ ವಿಲ್ ಯು ಪ್ರೂವ್ ಇಟ್? ವಿಚ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯು ವಿಲ್ ನೋಟ್ ಡೌನ್? ವಿಚ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯು ವಿಲ್ ಗೆಟ್ ಟು ನೋ? ಯಾವ ಗುಣಲಕ್ಷಣಗಳನ್ನ ನೋಡ್ತೀರಾ? Yes. Okay, legend answered as breath. Uma, growth. Very good. Then Uma, growth, breathe, movement. Mangala, usirata, correct. Basappa, movement. Okay. Heart. Then reproduction, respiration. Very good. So correct answer ಮಾಡ್ತಿದ್ದೀರಾ. So if a thing shows any of the characters like respiration or breathing, what we say, movement, what we say, transportation, what we say, digestion, what we say, or nutrition. ಸೊ ಇದನ್ನೆಲ್ಲ ತೋರಿಸಿದ್ರೆ ಅದು ಏನು ಒಂದು ಜೀವಿ ಅಂತ ಪರಿಗಣಿಸ್ತೀರಾ, ಹೌದಾ? ಸೊ ವಾಟ್ ಆಲ್ ವಿ ಕನ್ಸಿಡರ್, ಯಾವ ಯಾವ ಪ್ರೊಸೆಸ್ ಗಳನ್ನ ನಾವು ಕನ್ಸಿಡರ್ ಮಾಡ್ತೇವೆ? ಮೊದಲಿಗೆ ರೆಸ್ಪಿರೇಷನ್ ಮಾಡ್ತೇವೆ, ರೈಟ್? ಸೊ ವಾಟ್ ವಿ ಕಾಲ್ ಇಟ್ ಆಸ್ ಉಸಿರಾಟ ಕ್ರಿಯೆ, ರೈಟ್? ಸೊ ದ ಸೆಕೆಂಡ್ ಒನ್ ಇಸ್ ನ್ಯೂಟ್ರಿಷನ್, ವಿ ಕ್ಯಾನ್ ಸೇ ಪೋಷಣೆ ಅಥವಾ ಡೈಜೆಷನ್. ನ್ಯೂಟ್ರಿಷನ್ ಅಂದ್ರೆ ಏನು? ಪೋಷಣೆ ಆದ ನಂತರ ಜೀರ್ಣಕ್ರಿಯೆ ಆಗತ್ತೆ, ಹೌದಾ? ಸೊ ನ್ಯೂಟ್ರಿಷನ್ ವಿ ಕ್ಯಾನ್ ಸೇ. ದ ಥರ್ಡ್ ಒನ್ ಇಸ್ ಟ್ರಾನ್ಸ್ಪೋರ್ಟೇಷನ್, right? So whatever nutrition is absorbed by the body, ಹೌದಾ? ಸೊ ಅದೇನಾಗ್ಬೇಕು? ಟ್ರಾನ್ಸ್ಪೋರ್ಟ್ ಆಗ್ಬೇಕು. ವೆನ್ ಯು ಕನ್ಸಿಡರ್ ಪ್ಲಾಂಟ್ಸ್ ಆಲ್ಸೋ, ಪ್ಲಾಂಟ್ಸ್ ಅಲ್ಲಿ ಏನಾಗತ್ತೆ? ನೀರು ಮತ್ತು ಖನಿಜಗಳ, ಇಟ್ ವಿಲ್ ಅಬ್ಸಾರ್ಬ್ ದ ವಾಟರ್ ಅಂಡ್ ಮಿನಿರಲ್ಸ್. ಓಕೆ, ಇಟ್ ಪ್ರಿಪೇರ್ಸ್ ಇಟ್ಸ್ ಫುಡ್ ಇನ್ ದ ಲೀವ್ಸ್. ಸೊ ದ್ಯಾಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಪೋರ್ಟೆಡ್. ಅದೇನಾಗ್ಬೇಕು? ಇಡೀ ಒಂದು ಪ್ಲಾಂಟ್ ಪಾರ್ಟ್ಸ್ ಗಳಿಗೆ, ಎಲ್ಲ ಪಾರ್ಟ್ಸ್ ಗಳಿಗೆ ಅದು ತಲುಪಬೇಕು, ಹೌದಾ? ಸೊ ದಟ್ ಇಸ್ ಅ ಟ್ರಾನ್ಸ್ಪೋರ್ಟೇಷನ್, ವಾಟ್ ವಿ ಕಾಲ್. ಅದಾದ್ಮೇಲೆ ಎಕ್ಸ್ಕ್ರೀಷನ್ ಅಂದ್ರೆ ವಿಸರ್ಜನೆ ಅಂತ ಕರಿತೇವೆ. ಸೊ ವಾಟ್ ಎವರ್ ವೇಸ್ಟ್ ಸಬ್ಸ್ಟೆನ್ಸ್ will be produced in the body. It might be in the plants, it might be in the animals or the human beings, that has to be sent out. So ಈ ಎಲ್ಲ ಕ್ಯಾರೆಕ್ಟರ್ಸ್ ಗಳನ್ನ ಯಾವ ಒಂದು ವಸ್ತು ತೋರಿಸ್ತದೇನೋ, ಯಾವ ಒಂದು ವಸ್ತುವಿನಲ್ಲಿ ಈ ಎಲ್ಲ ಗುಣಲಕ್ಷಣಗಳು ಕಾಣ್ತಿದೆನೋ, ಸೊ ಅಂಥ ವಸ್ತುವಿಗೆ ನಾವೇನಂತ ಕರಿತೇವೆ? ಇಟ್ ಈಸ್ ಅ ಜೀವಿ ಆರ್ ಇಟ್ ಈಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿತೇವೆ, ಹೌದಾ? ಸೊ ಮೋಸ್ಟ್ ಆಫ್ ಯು ಆಲ್ಸೋ said about reproduction. Reproduction ಬಗ್ಗೆನೂ ಕೂಡ ಹೇಳಿದ್ವಿ. ನೋ ಡೌಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಯಾವ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಮಾಡತ್ತೋ, ತನ್ನದೇ ಆದಂತಹ ಒಂದು ಕಾಪಿಯನ್ನ ಸೃಷ್ಟಿ ಮಾಡತ್ತೋ, ಅದು ಕೂಡ ಒಂದು ಜೀವಿ ಅಂತ ನಾವು ಪರಿಗಣಿಸ್ತೇವೆ. ಆದ್ರೆ ಲೈಫ್ ಪ್ರೊಸೆಸ್ಗೆ ಬಂದಾಗ ಕನ್ನಡದಲ್ಲಿ ಇದಕ್ಕೆ ನಾವು ಜೀವ ಕ್ರಿಯೆಗಳು ಅಂತ ಕರಿತೇವೆ ಮಕ್ಕಳೇ. ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಜೀವ ಕ್ರಿಯೆಗಳು. ಓಕೆ, ಸಿ
ಸೊ ವೆನ್ ಯು ಸಿ ಆಲ್ ದೀಸ್ ಪ್ರೊಸೆಸಸ್, ರೆಸ್ಪಿರೇಷನ್ ಉಸಿರಾಟ, ನ್ಯೂಟ್ರಿಷನ್ ಪೋಷಣೆ, ಟ್ರಾನ್ಸ್ಪೋರ್ಟೇಷನ್ ಸಾಗಾಣಿಕೆ, ಎಕ್ಸ್ಕ್ರೀಷನ್ ವಿಸರ್ಜನೆ, ಇದನ್ನೆಲ್ಲ ನೀವು ಪರಿಗಣಿಸಿದಾಗ ಇವು ಈ ಕಾರ್ಯಗಳು ಆಗದೆ ಹೋದ್ರೆ, ಈ ಪ್ರೊಸೆಸ್ಗಳು ಆಗದೆ ಹೋದ್ರೆ ಒಂದು ಜೀವಿ ಜೀವಂತವಾಗಿರಲು ಸಾಧ್ಯವಿಲ್ಲ. ಉಸಿರಾಟ ಆಗದೆ ಹೋದ್ರೆ ಜೀವಿ ಸತ್ತು ಹೋಗತ್ತೆ, ಪೋಷಣೆ ಸಿಗದೆ ಹೋದ್ರೆ ಜೀವಿ ಸತ್ತು ಹೋಗತ್ತೆ, ಸಾಗಾಣಿಕೆ ಆಗದೆ ಹೋದ್ರೆ ಜೀವಿ ಸತ್ತು ಹೋಗತ್ತೆ, ಎಕ್ಸ್ಕ್ರೀಷನ್ ವಿಸರ್ಜನೆ ಆಗದೆ ಹೋದ್ರೆ ಜೀವಿ ಸತ್ತು ಹೋಗತ್ತೆ. ಸೊ ಇವೆಲ್ಲವೂ ಕೂಡ ಒಂದು ಜೀವಿ ಜೀವಂತವಾಗಿರ್ಬೇಕು ಅಂತ ಹೇಳುವ ಕಾರ್ಯಗಳು, ಅಲ್ಲಿ ನಡೆಯುವ ಕಾರ್ಯಗಳು ಅಥವಾ ಕ್ರಿಯೆಗಳು ಅಂತ ಕರಿತೀವಿ. ಸೊ ಅಂಥ ಕ್ರಿಯೆಗಳಿಗೆ ನಾವು ಜೀವ ಕ್ರಿಯೆಗಳು ಅಂತ ಹೆಸರಿಸ್ತೇವೆ. ಹೌದಾ? ನಂತರ ರಿಪ್ರೊಡಕ್ಷನ್ ಅಂತ ಹೇಳಿದ್ರಿ. ನೋ ಡೌಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಬಟ್ ಯಾವಾಗಾದ್ರೂ ನೋಡಿದಿರಾ ವೆದರ್ ಇಫ್ ಎನಿ ಲಿವಿಂಗ್ ಆರ್ಗ್ಯಾನಿಸಮ್ ವಿಲ್ ನಾಟ್ ರೀಪ್ರೊಡ್ಯೂಸ್, ವೆದರ್ ಇಟ್ ವಿಲ್ ಡೈ? ಈಗ ಯಾವುದೋ ಒಂದು ಜೀವಿ ರಿಪ್ರೊಡಕ್ಷನ್ ಮಾಡ್ತಾ ಇಲ್ಲ ಡ್ಯೂ ಟು ಸಮ್ ಇಶ್ಯೂಸ್ ಅಂತ ತಿಳ್ಕೊಬಹುದು. ಸೊ ಅದು ರಿಪ್ರೊಡಕ್ಷನ್ ಮಾಡದೆ ಹೋದ್ರೆ ಅದು ಸತ್ತು ಹೋಗತ್ತಾ? I will come to the definition, okay? ಈಗ if any, no, okay, ವೆರಿ ಗುಡ್. ಸೊ ಯಾವ ಕ್ರಿಯೆಗಳನ್ನ ಮಾಡದೆ ಹೋದ್ರೆ ಜೀವಿ ಸತ್ತೋಗತ್ತೋ ಅಥವಾ ಜೀವಿ ಬದುಕಲ್ ಆಗೋದಿಲ್ವೋ, ಜೀವಿಸಕ್ಕೆ ಆಗೋದಿಲ್ವೋ ಅಂಥ ಒಂದು ಕ್ರಿಯೆಗಳಿಗೆ ದೋಸ್ ಪ್ರೊಸೆಸಸ್ ಆರ್ ಟರ್ಮ್ಡ್ ಆಸ್ ವಾಟ್? ಲೈಫ್ ಪ್ರೊಸೆಸಸ್. ಓಕೆ, ಬಟ್ ರೀಪ್ರೊಡಕ್ಷನ್ ಇಸ್ ನಾಟ್ ಅ ಲೈಫ್ ಪ್ರೊಸೆಸ್, ಇಟ್ ಈಸ್ ಅ ನೆಸೆಸರಿ ಪ್ರೊಸೆಸ್. ಅದು ಅಗತ್ಯವಿರುವ ಒಂದು ಕ್ರಿಯೆ. ಹೌದಾ? ಯಾಕೆ ಅಂದ್ರೆ ಟು ಕಂಟಿನ್ಯೂ ಅವರ್ ರೇಸ್, ನಮ್ಮ ವಂಶವನ್ನ ಮುಂದೆ ಬೆಳೆಸೋದಕ್ಕೆ. ಓಕೆ, ಸೊ ಇನ್ನು ಜೀವಕ್ರಿಯೆಗಳ ವ್ಯಾಖ್ಯಾನವನ್ನ ನೋಡಿದಾಗ ಗ್ರೋತ್ ಆಗಿರಬಹುದು, ಮೂವ್ಮೆಂಟ್ ಆಗಿರಬಹುದು, ರೆಸ್ಪಿರೇಷನ್ ಆಗಿರಬಹುದು, ಇವೆಲ್ಲವೂ ಕೂಡ ಒಂದು ಜೀವಿ ಜೀವಂತವಾಗಿದೆ ಅನ್ನೋದನ್ನ ನಿರೂಪಿಸುತ್ತೆ. ಓಕೆ, ಸೊ ಲೈಫ್ ಪ್ರೊಸೆಸ್ ಅಥವಾ ಜೀವಕ್ರಿಯೆಗಳನ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ತೇವೆ, ಯಾವ ರೀತಿ ವ್ಯಾಖ್ಯಾನಿಸ್ತೇವೆ ಅಂತ ಬಂದಾಗ, ದೀಸ್ ಆರ್ ದ basic processes in which the organisms which are necessary for maintaining the life. Okay, so ಇದು ಏನು ಬೇಸಿಕ್ ಪ್ರೊಸೆಸಸ್. ಇದು ಅಂದ್ರೆ ತುಂಬಾ ಬೇಸಿಕ್ ಆಗಿರುವ, ಬೇಕಾಗಿರುವ ಕ್ರಿಯೆಗಳಾಗಿವೆ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ನೆಸೆಸರಿ ಫಾರ್ ಮೇಂಟೈನಿಂಗ್ ಆಫ್ ಲೈಫ್. ಸೊ ಲೈಫ್ ಅನ್ನ ಮೇಂಟೈನ್ ಮಾಡಬೇಕು, ಲೈಫ್ ಲಿವ್ ಮಾಡಬೇಕು ಅಂದ್ರೆ these processes are necessary. So that is why these processes are called as life processes ಅಂತ ಕರಿತೇವೆ. ಓಕೆ, ಸೊ ದ ಬೇಸಿಕ್ ಲೈಫ್ ಪ್ರೊಸೆಸಸ್ ಯಾವ್ಯಾವಿವೆ? ನ್ಯೂಟ್ರಿಷನ್ ಅಂತ ಇದೆ. ಸೊ ನ್ಯೂಟ್ರಿಷನ್ ಅಂದ್ರೆ ಏನು? ಆಹಾರವನ್ನ ತೆಗೆದುಕೊಳ್ಳುವುದು, ಆಹಾರದಲ್ಲಿನ ಪೋಷಕಾಂಶಗಳನ್ನ ಹೀರಿಕೊಳ್ಳುವುದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಪೋಷಣೆ ಇನ್ ಕನ್ನಡ. ರೆಸ್ಪಿರೇಷನ್, ಸೊ ವಿ ವಿಲ್ ಕಾಲ್ ಇಟ್ ಆಸ್ ಉಸಿರಾಟ ಇನ್ ಕನ್ನಡ. Transportation, so whatever materials, whatever nutrients, substances are there, those gases like oxygen, so those all has to be transported in our body. So that is saganike or transportation. Next, the waste produced should be excreted, should be sent out from the body, which is called as visarjane, excretion. Okay. If my voice is breaking at your end, please proceed to the high network area coverage. Okay, next. Okay, first we have is what? Nutrition. ಪೋಷಣೆ ಇದೆ. ಏನಿದು ಪೋಷಣೆ ಅಂದ್ರೆ? ಏನಿದು ನ್ಯೂಟ್ರಿಷನ್ ಅಂದ್ರೆ? Process to transfer a source of energy from outside the body of the organism, which we call food, to the inside, a process we commonly call it as nutrition. So if a life should be there, it needs energy. If it needs energy, we have to give it something. ಹೌದಾ? ಈಗ ಒಂದು ಗಾಡಿ, ನಮ್ಮ ವೆಹಿಕಲ್ ಓಡಬೇಕು ಅಂತ ಅಂದ್ರೆ ನಾವೇನ್ ಕೊಡ್ತೀವಿ? ಅದಕ್ಕೆ ಪೆಟ್ರೋಲ್ ಅನ್ನ ಹಾಕ್ತೇವೆ, ಡೀಸೆಲ್ ಅನ್ನ ಹಾಕ್ತೇವೆ. ಸೊ ಫ್ರಮ್ that it will get the energy and then it will run. Same like that only, every living organism should get source of energy. It should get something which will give it energy. ಹೌದಾ?
So when we put the energy from outside, it will go inside and release the energy. So ಅದಕ್ಕೆ ನಾವೇನಂತ ಕರಿತೇವೆ, ನ್ಯೂಟ್ರಿಷನ್ ಅಂತ ಕರಿತೇವೆ. Okay, it is called as nutrition. Okay, yes Ahalya, exactly, you told the definition of respiration. Next, respiration ಗೆ ಬಂದಾಗ ಅಂದ್ರೆ ಉಸಿರಾಟ. Respiration is a biological process in which living organisms that involves exchange of oxygen and carbon dioxide to release energy. ಏನಿದು ರೆಸ್ಪಿರೇಷನ್ ಅಥವಾ ಉಸಿರಾಟ ಅಂದ್ರೆ? ಉಸಿರಾಟ ಅಂದ್ರೆ ಗಾಳಿಯನ್ನ ತೆಗೆದುಕೊಳ್ಳೋದು, ಗಾಳಿಯನ್ನ ಹೊರಗೆ ಹಾಕೋದು, ಅಥವಾ ಆಮ್ಲಜನಕವನ್ನ ತೆಗೆದುಕೊಳ್ಳೋದು, ಆಮ್ಲಜನಕವನ್ನ ಹೊರಗೆ ಹಾಕೋದು. ದಿಸ್ ಇಸ್ ನಾಟ್ ಅ respiration, this is just a breathing. So what is respiration? It is a biological process. So what is biological process? ಏನಾಗತ್ತೆ ಅಲ್ಲಿ? ಇಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಅಲ್ಲಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯ, ಎಕ್ಸ್ಚೇಂಜ್ ಆಗತ್ತೆ. ಸೊ ದ್ಯಾಟ್ ಈ ಆಕ್ಸಿಜನ್ ಯಾವಾಗ ನಮ್ಮ ಒಂದು ಶರೀರದಲ್ಲಿ ಹೋಗತ್ತೆ, ನಮ್ಮ ಆಹಾರದಲ್ಲಿರುವ ಗ್ಲುಕೋಸ್ ಅಂತ ಏನ್ ಹೇಳ್ತೇವೆ, ವಿಚ್ ಇಸ್ C6H12O6, ಇದು ಆಕ್ಸಿಜನ್ ಜೊತೆ ವರ್ತಿಸಿದಾಗ, ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, it will break down and give carbon dioxide, water as well as energy. So through respiration we will get the energy. Okay na? No doubt ಆ ಎನರ್ಜಿ ಬರಬೇಕು ಅಥವಾ ಗ್ಲೂಕೋಸ್ ತಯಾರಾಗಬೇಕು ಅಂದ್ರೆ ನ್ಯೂಟ್ರಿಷನ್ ಈಸ್ ಇಂಪಾರ್ಟೆಂಟ್. ಸೊ ಮೊದಲಿಗೆ ನ್ಯೂಟ್ರಿಷನ್ ಬರುತ್ತೆ, ನಂತರ ರೆಸ್ಪಿರೇಷನ್ ಬರುತ್ತೆ. ಓಕೆನಾ? ನೆಕ್ಸ್ಟ್ transportation. So it is the process by which food, oxygen, water and waste products carried from one part of the body to the other. So see here, so when we eat the food, it will be digested, right? So some of the undigested food, ಜೀರ್ಣವಾಗಲಾರದ ಆಹಾರ ಏನಿರುತ್ತೆ, it has to be sent out. So ಅದೆಲ್ಲಿ ಹೋಗುತ್ತೆ? It will go to the kidney for the filtration. ಹೌದಾ? ಆಮೇಲೆ ಅನ್ಡೈಜೆಸ್ಟೆಡ್ ಫುಡ್ ರೆಕ್ಟಮ್ ಅಂದ್ರೆ ಲಾರ್ಜ್ ಇಂಟೆಸ್ಟೈನಿಗೆ ಹೋಗತ್ತೆ, ಅದಕ್ಕಿಂತ ಮೊದಲು ಅಲ್ಲಿ ರೀಅಬ್ಸಾರ್ಪ್ಷನ್ ಆಗತ್ತೆ. ಸೊ ಈ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗಬೇಕು, ಟ್ರಾನ್ಸ್ಪೋರ್ಟೇಷನ್ ಆಗಬೇಕು. ಫಾರ್ ಎಕ್ಸಾಂಪಲ್, ಈಗ ವೆನ್ ವಿ ಇನ್ಹೇಲ್ ಆಕ್ಸಿಜನ್, ವೆನ್ ಯು ಟೇಕ್ ಇನ್ಸೈಡ್ ದ ಆಕ್ಸಿಜನ್ ಫ್ರಾಮ್ ದ ನೋಸ್, ಇಟ್ ಶುಡ್ ಗೋ ಟು ದ ವಿಂಡ್ ಪೈಪ್. ಮೂಗಿನಿಂದ ಶ್ವಾಸನಾಳಕ್ಕೆ ಹೋಗ್ಬೇಕು. ಶ್ವಾಸನಾಳದಿಂದ ಫ್ರಾಮ್ ದ ವಿಂಡ್ ಪೈಪ್ ಇಟ್ ಶುಡ್ ಗೋ ಟು ದ ಲಂಗ್ಸ್, ಶ್ವಾಸಕೋಶಕ್ಕೆ ಹೋಗ್ಬೇಕು. ಶ್ವಾಸಕೋಶದಲ್ಲಿ ಎಲ್ಲಿ ಹೋಗ್ಬೇಕು? ಇಟ್ ಶುಡ್ ಗೋ ಟು ಅಲ್ವಿಯೋಲೈ, ಅಂದ್ರೆ ಗಾಳಿ ಗೂಡುಗಳು ಅಂತ ಏನ್ ಕರಿತೇವೆ, ಅಲ್ಲಿ ಹೋಗ್ಬೇಕು. ಸೊ ಈ ರೀತಿ ಟ್ರಾನ್ಸ್ಪೋರ್ಟ್ ಆಗ್ಬೇಕು. ಸೊ ಇದಕ್ಕೆ ನಾವೇನಂತ ಕರಿತೇವೆ, ಟ್ರಾನ್ಸ್ಪೋರ್ಟೇಷನ್ ಆರ್ ಸಾಗಾಣಿಕೆ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಇಸ್ ಎಕ್ಸ್ಕ್ರೀಷನ್. ಇಟ್ ಈಸ್ ದ ಪ್ರೊಸೆಸ್ ಬೈ ವಿಚ್ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಬಾಡಿ. ಈ ಪ್ರೊಸೆಸ್ ಅಲ್ಲಿ ಏನಾಗತ್ತೆ, ಏನು ವೇಸ್ಟ್ ಪ್ರೊಡ್ಯೂಸ್ ಆಗಿರತ್ತೆ, ಏನು ನಮ್ಮ ಬಾಡಿಗೆ ಬೇಕಾಗಲಾರದ, ಇಟ್ ಇಸ್ ನಾಟ್ ಓನ್ಲಿ ಇನ್ ದ ಹ್ಯೂಮನ್ ಬಾಡಿ, ಅನಿಮಲ್ಸ್ ಅಲ್ಲೂ ವೇಸ್ಟ್ ಪ್ರೊಡ್ಯೂಸ್ ಆಗತ್ತೆ, ಪ್ಲಾಂಟ್ಸ್ ಅಲ್ಲೂ ವೇಸ್ಟ್ ಪ್ರೊಡ್ಯೂಸ್ ಆಗತ್ತೆ. ಹೌದಾ? ಸೊ ಅದನ್ನ ಹೊರಗೆ ಹಾಕೋದಕ್ಕೆ ನಾವೇನಂತ ಕರಿತೇವೆ, ಎಕ್ಸ್ಕ್ರೀಷನ್ ಅಂತ ಕರಿತೇವೆ. ಸೊ ವಿಚ್ ಆರ್ ದ ಲೈಫ್ ಪ್ರೊಸೆಸಸ್ ಮೈ ಡಿಯರ್ ಸ್ಟೂಡೆಂಟ್ಸ್? ಹೇಳ್ತೀರಾ ಯಾವ್ಯಾವ ಲೈಫ್ ಪ್ರೊಸೆಸಸ್ ಅನ್ನ ನಾವು ಕಲಿತ್ವಿ? Yes, thank you, Chaya. Yes, Rangana, xylem transports water. You are exactly right. Now tell me which all are the life processes. We studied 4 life processes. Which all are those life processes? Can you tell me? Yavya Babu. Yes. Transportation, very good, Karthik. Transportation, adadmele. Nutrition, Uma, correct. Shilpa, Monisha, Shekhar, good. Nutrition, transportation, very good. Amulya answered it. Nutrition, respiration, transportation and excretion. So these all are the important life processes. So first we are dealing with the nutrition. Okay, first we are dealing with the nutrition. So nutrition ಗೆ ನಾವು ಕನ್ನಡದಲ್ಲಿ ಏನಂತ ಕರಿತೇವೆ, ಪೋಷಣೆ ಅಂತ ಕರಿತೇವೆ.
ಓಕೆನಾ, ಇಟ್ ಇಸ್ ಪೋಷಣೆ. ಫೈನ್. ಓಕೆ, ಸೊ ಏನಿದು ನ್ಯೂಟ್ರಿಷನ್ ಅಂದ್ರೆ process to transfer the source of energy from outside the body of the organism, which we call food, to the inside, a process we commonly called as nutrition. So ಇಲ್ಲೇನಾಗ್ತಾ ಇದೆ, ಯಾ, ಸೊ ಇಲ್ಲೇನಾಗ್ತಾ ಇದೆ, ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಏನು, ಎನರ್ಜಿ ಯಾವ್ದ್ರಿಂದ ಬರುತ್ತೆ, ಫುಡ್ ಇಂದ ಬರುತ್ತೆ. ಸೊ ಆ ಫುಡ್ ಅನ್ನ ನೀವು ಹೊರಗಡೆಯಿಂದ ಹಾಕ್ತಿದ್ದೀರಾ, ಒಳಗಡೆ ಅದೇನ್ ಮಾಡ್ತಾ ಇದೆ, ನಿಮಗೆ ಶಕ್ತಿಯನ್ನ ಕೊಡತ್ತೆ. ಸೊ ಇದಕ್ಕೆ, ಈ ಒಂದು ಕ್ರಿಯೆಗೆ ನಾವೇನಂತ ಕರಿತೇವೆ, ನ್ಯೂಟ್ರಿಷನ್, ಆರ್ ವಿ ಕಾಲ್ ಇಟ್ ಆಸ್ ಪೋಷಣೆ. ಸೊ ಪ್ಲಾಂಟ್ಸ್ ಅಲ್ಲೂ ಕೂಡ ನ್ಯೂಟ್ರಿಷನ್ ಅವಶ್ಯಕತೆ ಇದೆ, ಅನಿಮಲ್ಸ್ ಅಲ್ಲೂ ಕೂಡ ನ್ಯೂಟ್ರಿಷನ್ ಅವಶ್ಯಕತೆ ಇದೆ. ಓಕೆನಾ? ಎಸ್ ರಂಗಸ್ವಾಮಿ, ಎಕ್ಸಾಕ್ಟ್ಲಿ. ಮಲ್ಲಿಕಾರ್ಜುನ್, ಓಕೆ. ಬಸವರಾಜ್, ನಿರ್ಮಲಾ, ಎಲ್ರು ಆನ್ಸರ್ ಮಾಡಿದ್ರು. ಗುಡ್. ನೆಕ್ಸ್ಟ್, ಸೊ ಇಲ್ಲಿ ನ್ಯೂಟ್ರಿಷನ್ ಟೈಪ್ಸ್ ಗಳಿಗೆ ಬಂದಾಗ ಅಥವಾ ವಿಧಗಳಿಗೆ ಬಂದಾಗ, ಆಸ್ ಯು ಕ್ಯಾನ್ ಸಿ ಹಿಯರ್, ಟೈಪ್ಸ್ ಆಫ್ ನ್ಯೂಟ್ರಿಷನ್. ಮೊದಲಿಗೆ ವಿ ಹ್ಯಾವ್ ಟೂ ಮೇನ್ ಟೈಪ್ಸ್ ಆಫ್ ನ್ಯೂಟ್ರಿಷನ್ಸ್. ಪ್ಲೀಸ್ ಡೂ ಕಾನ್ಸಂಟ್ರೇಟ್ ಅಂಡ್ ರೈಟ್ ಡೌನ್ ಇನ್ ಯೋರ್ ಬುಕ್. ಈ ಫ್ಲೋ ಚಾರ್ಟ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಬುಕ್ ಅಲ್ಲಿ. ಓಕೆ, ಸಿಂಪ್ಲಿ ಡೋಂಟ್ ಸಿಟ್ ಆರ್ ಡೋಂಟ್ ಲೈ ಆನ್ ದ ಬೆಡ್. ಓಕೆ, ದೆನ್ ಸೊ ಟೈಪ್ಸ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಎರಡು ವಿಧ ಇದೆ. ಒಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್, ದ ಸೆಕೆಂಡ್ ಒನ್ ಈಸ್ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಆಟೋಟ್ರೋಫಿಕ್ ಅಂದ್ರೆ ಏನು, ಬಯಾಲಜಿಯಲ್ಲಿ ಆಟೋ ಅಂದ್ರೆ ಇಟ್ ಇಸ್ ನಾಟ್ ಆಟೋ ರಿಕ್ಷಾ. ಬಯಾಲಜಿಯಲ್ಲಿ ನೆನ್ಪಿಟ್ಕೊಳ್ಳಿ, ಆಟೋ ಅಂದ್ರೆ ಸೆಲ್ಫ್ ಅಂತ. ಸೊ ಹಿಯರ್ ಆರ್ಗ್ಯಾನಿಸಮ್ಸ್ ವಿಲ್ ಪ್ರಿಪೇರ್ ದೇರ್ ಓನ್ ಫುಡ್. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಲ್ಲಿ ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ. ಕ್ಯಾನ್ ಯು ಗಿವ್ ಮಿ ಎಕ್ಸಾಂಪಲ್? ಕ್ಯಾನ್ ಎನಿವನ್ ಗಿವ್ ಮಿ ಎಕ್ಸಾಂಪಲ್ ಆಫ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್? ಯಾವ ಜೀವಿ ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳ್ಳತ್ತೆ? ವೆರಿ ಗುಡ್, ಹನುಮಂತ ಆನ್ಸರ್ಡ್ ಇಟ್. ಫೈನ್, ಪ್ಲಾಂಟ್ಸ್ ಅಂತ ಆನ್ಸರ್ ಮಾಡಿದ್ರು. ಸೊ ಪ್ಲಾಂಟ್ಸ್ ಏನ್ ಮಾಡ್ತವೆ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್, ಅಥವಾ ನಾವೇನು ಪತ್ರ ಹರಿತ್ತು ಅಂತ ಕರಿತೇವೆ, ಹೌದಾ? ಸೊ ಕ್ಲೋರೋಫಿಲ್, ಇಟ್ ಅಬ್ಸಾರ್ಬ್ಸ್ ದ ಸನ್ಲೈಟ್. ಸೊ ಸನ್ಲೈಟ್ ಅಥವಾ ಸೂರ್ಯ ಕಿರಣವನ್ನ ಅಬ್ಸಾರ್ಬ್ ಮಾಡಿಕೊಂಡು ಇಟ್ ಪ್ರಿಪೇರ್ಸ್ ಇಟ್ಸ್ ಓನ್ ಫುಡ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಪ್ಲಾಂಟ್ಸ್ ಗಳಲ್ಲದೆ ವಿ ಹ್ಯಾವ್ ಒನ್ ಮೋರ್ ಲೋವರ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಕಾಲ್ಡ್ ಬ್ಲೂ ಗ್ರೀನ್ ಅಲ್ಗೆ ಅಂತ ಕರಿತೇವೆ. ಇದು ಒಂದು ರೀತಿಯ ಬ್ಯಾಕ್ಟೀರಿಯಾ, ಸೈನೋ ಬ್ಯಾಕ್ಟೀರಿಯಾ ಅಂತಾನು ಕರಿತೇವೆ. ಓಕೆ, ಇದ್ರಲ್ಲೂ ಕೂಡ ಕ್ಲೋರೋಫಿಲ್ ಇರುತ್ತೆ. ಸೊ ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಆಟೋಟ್ರೋಫ್, ರೈಟ್? Next, heterotrophic nutrition. In biology, hetero refers to what? Different. Hetero refers to different. So here, the organisms will be dependent on different organism. This organism cannot prepare its own food. It depends on other organism for its food. Such kind of nutrition is called as heterotrophic nutrition. Understood? So how many types of nutrition are there? Two types. One is autotrophic, another one is heterotrophic. Autotrophic, the organism which prepares its own food. Heterotrophic, the organism which depends on other organism for its food. Okay, can you give me example of heterotrophic nutrition? Yes, my dear friends, can you give me example? Yeah, humans anta ಹೇಳ್ತಿದ್ದೀರಾ, very good. human beings ಅಷ್ಟೇನಾ? Animals, humans, very good. Yeah, ಪಂಪಾವತಿ, ಆದರ್ಶ್, birds ಅಂತ, very good, correct. Human and animal, ಯಾದು ಅಂತ, okay. ರಾಮು, okay. Amoeba, yes, exactly, it is also right thing. VD side ಅಂತ ಪ್ರಜ್ವಲ್ ಹೇಳ್ತಿದ್ದಾನೆ. VD side is not a weeds ಅಂದ್ರೆ the plants which are not useful. ಹೌದಾ? Those are also plants. Those also come in autotrophic nutrition. VD side ಅಂದ್ರೆ ಏನು? ಅದು ಕೆಮಿಕಲ್ ಆಗತ್ತೆ. ಹೌದಾ? That chemical which kills the weed is called VD side. ಸೊ ಇಲ್ಲಿ ಅದರ ಅದರ ಉಪಯೋಗ ಏನೂ ಇಲ್ಲ. ನೆಕ್ಸ್ಟ್, ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಬಂದಾಗ, as I told you, these organism will depend on other organism. Just a minute. Yeah.
ದೀಸ್ ಆರ್ಗ್ಯಾನಿಸಮ್ ವಿಲ್ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ದೇರ್ ಫುಡ್ ಅಂತ. ಯಾವ ರೀತಿ ಡಿಪೆಂಡ್ ಆಗ್ತವೆ? ಸೊ see here, the first type in heterotrophic nutrition is saprophytic nutrition. Certain organisms will be there which feed on dead and decayed matter. ಕೊಳೆತು ಹೋದಂತಹ, ಕೊಳೆಯುವಂತಹ, ಹೌದಾ, ಮ್ಯಾಟರ್ ಮೇಲೆ ಅಥವಾ ವಸ್ತುವಿನ ಮೇಲೆ ಈ ಒಂದು ಆರ್ಗ್ಯಾನಿಸಮ್ಸ್ ಏನ್ ಮಾಡ್ತವೆ? ದೇ ವಿಲ್ ಫೀಡ್ ಆನ್ ಇಟ್. ಅಂತ ಒಂದು ಆರ್ಗ್ಯಾನಿಸಮ್ಸ್ಗೆ ವಿ ವಿಲ್ ಕಾಲ್ ಇಟ್ ಆಸ್ ಸ್ಯಾಪ್ರೋಫೈಟಿಕ್ ಅಂತ ಕರಿತೇವೆ. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಫಂಗೈ. ಇದಕ್ಕೆ ಮತ್ತೆ ಫಂಗೈಗೆ ಎಕ್ಸಾಂಪಲ್ ಏನು ಅಂದ್ರೆ ಮಶ್ರೂಮ್ ಅಂತ ತಿಳ್ಕೊಬಹುದು. ಸೊ ಮಶ್ರೂಮ್ ಅನ್ನ ನೋಡಿರ್ಬೇಕು ನೀವು. ಇಟ್ ವಿಲ್ ನಾಟ್ ಗ್ರೋ ಆನ್ ಅ ವೆರಿ ಕ್ಲೀನ್ ಏರಿಯಾ. ಇಟ್ ವಿಲ್ ಬಿ ಗ್ರೋಯಿಂಗ್ ಆನ್ ಅ ಡೆಡ್ ಅಂಡ್ ಡಿಕೇಡ್ ಟ್ರಂಕ್ಸ್ ಆಫ್ ಅ ಟ್ರೀ. ಹೌದಾ? ಎಲ್ಲಿ ಏನದು ಈ ಡೆಡ್ ಅಂಡ್ ಡಿಕೇಡ್ ಮ್ಯಾಟರ್ ಇರುತ್ತೋ ಅಲ್ಲಿ ಗ್ರೋ ಆಗತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಹೋಲೋಝೋಯಿಕ್ ನ್ಯೂಟ್ರಿಷನ್. ಹೋಲೋಝೋಯಿಕ್ ಅಂದ್ರೆ ಏನು? ಕಂಪ್ಲೀಟ್ ಆರ್ಗ್ಯಾನಿಸಮ್ ಅನ್ನ ಇಂಜೆಸ್ಟ್ ಮಾಡೋದು. ಓಕೆ, ಅಮೀಬಾ ಇಸ್ ಅನ್ ಎಕ್ಸಾಂಪಲ್. ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ದ ಅದರ್ ಸ್ಲೈಡ್. ಇನ್ನು ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂತ ಇದೆ. ಪ್ಯಾರಾಸೈಟಿಕ್. ಸೊ ಇಲ್ಲಿ ಏನಾಗತ್ತೆ? ಹಿಯರ್ ದ ಆರ್ಗ್ಯಾನಿಸಮ್ ವಿಲ್ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ಇಟ್ಸ್ ನ್ಯೂಟ್ರಿಷನ್. ಇನ್ ಟರ್ನ್ ಯಾವ ಆರ್ಗ್ಯಾನಿಸಮ್ ಮೇಲೆ ಅದು ಡಿಪೆಂಡ್ ಆಗಿರುತ್ತದೇನೋ, ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಗಮನವಿಟ್ಟು ಕೇಳ್ರಿ. ಯಾವ ಆರ್ಗ್ಯಾನಿಸಮ್ ಮೇಲೆ ಆ ಆರ್ಗ್ಯಾನಿಸಮ್ ಡಿಪೆಂಡ್ ಆಗಿರುತ್ತದೇನೋ ಆ ಆರ್ಗ್ಯಾನಿಸಮ್ಗೆ ಅದು ಏನ್ ಮಾಡತ್ತೆ? ತೊಂದರೆ ಉಂಟು ಮಾಡತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಹೆಡ್ ಲೈಸ್. ಹೆಡ್ ಲೈಸ್ ಅಂತ ಕರಿತೇವೆ. ಹೆಡ್ ಲೈಸ್ ಅಂದ್ರೆ ಏನು ಅಂತ. ಸೊ ದೀಸ್ ಹೆಡ್ ಲೈಸ್ ಆರ್ ಪ್ಯಾರಾಸೈಟ್ಸ್. ದೇ ವಿಲ್ ಫೀಡ್ ಆನ್ ಅವರ್ ಬ್ಲಡ್. ಹೌದಾ? ದೇ ವಿಲ್ ಸಕ್ ದ ನ್ಯೂಟ್ರಿಷನ್. ನಮ್ಮ ನ್ಯೂಟ್ರಿಷನ್ ಅನ್ನ ಏನ್ ಮಾಡ್ತವೆ? ಅವು ಹೀರಿಕೊಳ್ತವೆ. ಹೌದಾ? ಹೀರ್ಕೊಂಡು ನಮಗೇನ್ ಮಾಡ್ತವೆ? ವೆದರ್ ದೇ ಆರ್ ಹೆಲ್ಪಿಂಗ್ ಅಸ್? ನೋ, ದೇ ವಿಲ್ ಕಾಸ್ ಇಚಿಂಗ್, ದೇ ವಿಲ್ ಕಾಸ್ ಹೇರ್ ಲಾಸ್. ಹೌದಾ? ಸೊ ನಮಗೆ ವಿ ಆರ್ ದ ಹೋಸ್ಟ್ ಫಾರ್ ದ ಹೆಡ್ ಲೈಸ್. ಹೆಡ್ ಲೈಸ್ ಈಸ್ ಅ ಪ್ಯಾರಾಸೈಟ್. ನಾವು ಅದಕ್ಕೆ ಹೋಸ್ಟ್. ನಾವೇನ್ ಮಾಡ್ತಿದ್ದೇವೆ? ಅದಕ್ಕೆ ನ್ಯೂಟ್ರಿಷನ್ ಅನ್ನ ಕೊಡ್ತಿದ್ದೇವೆ, ಅದರಿಂದ ತೊಂದರೆಗೆ ಒಳಗಾಗ್ತಿದ್ದೇವೆ. ಸೊ ವಿ ಆರ್ ಹೋಸ್ಟ್ ಅಂತ ಕರಿತೀವಿ ನಮಗೆ. ಮತ್ತೆ ಅದು ನಮ್ಮ ಮೇಲೆ ಏನ್ ಮಾಡ್ತಾ ಇದೆ? ಪ್ಯಾರಾಸೈಟ್. ಇಟ್ ಈಸ್ ಟೇಕಿಂಗ್ ಅವರ್ ನ್ಯೂಟ್ರಿಷನ್. ಸೊ ವಿ ಹ್ಯಾವ್ saprophytic nutrition, we have holozoic nutrition, parasitic nutrition. ಸೊ ಇವೆಲ್ಲವೂ ಕೂಡ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ನ ವಿಧಗಳು. ಓಕೆ, ಫೈನ್. Cuscuta, yes, Cuscuta will also come. Who is this? Mushroom is a saprobe. Manju answered as Cuscuta ಅಂತ. ಸೊಳ್ಳೆ ಪ್ಯಾರಾಸೈಟ್ ಆಗತ್ತೆ, ಬಟ್ ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಪ್ಯಾರಾಸೈಟ್ ಅಂತ ಹೇಳಕ್ ಆಗಲ್ಲ ನಾವು. ಓಕೆನಾ? ಆಮೇಲೆ ಕಸ್ಕೂಟ ಅಂತ ಹೇಳಿದ್ರಿ. ಕಸ್ಕೂಟ ಅಂದ್ರೆ ಏನು? ಹೂ ಇಸ್ ದಟ್? ಮಂಜು ಆನ್ಸರ್ಡ್ ಇಟ್. ಈ ಸ್ವಲ್ಪ ಗಿಡಗಳ ಮೇಲೆ, ಈ ಶಾಲೆಯಲ್ಲಿ ಅಥವಾ ಕಾಲೇಜಸ್ ಅಲ್ಲಿ ಮುಂದ್ಗಡೆ ಶೋ ಗಿಡಗಳನ್ನ ಹಚ್ಚಿರ್ತಾರೆ. ಸೊ ಆ ಶೋ ಗಿಡಗಳ ಮೇಲೆ ಯು ಕ್ಯಾನ್ ಸಿ ಸಮಥಿಂಗ್ ಆರೆಂಜ್ ಲೈಕ್ ಥಿಂಗ್ ವಿಚ್ ವಿಲ್ ಬಿ ಸ್ಪ್ರೆಡ್. ಈ ರೀತಿ ಬಳ್ಳಿ ತರ ಹಬ್ಕೊಂಡಿರತ್ತೆ ಅದ್ರ ಮೇಲೆ. So that is an example of Cuscuta. I think we have an image of it. Let me check. ಇಲ್ಲದೆ ಹೋದ್ರೆ ನಾಳೆ ತೋರಿಸ್ತೇನೆ. ಇದ್ರಲ್ಲಿ ಇಲ್ಲ ಅನ್ಸುತ್ತೆ ಅದು. ಓಕೆ, ಐ ವಿಲ್ ಶೋ ಯು ಟುಮಾರೋ. ಸೊ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲ ಏನಾಗತ್ತೆ? ಇನ್ ದಿಸ್ ಟೈಪ್ ಆಫ್ ನ್ಯೂಟ್ರಿಷನ್ ದ ಆರ್ಗ್ಯಾನಿಸಮ್ಸ್ ಏಬಲ್ ಟು ಪ್ರೊಡ್ಯೂಸ್ able to produce their own food from what? From simple substances. ಅಂದ್ರೆ ಪರಿಸರದಲ್ಲಿ ಯಾವ ಯಾವ ಸಬ್ಸ್ಟೆನ್ಸಸ್ ಸಿಗ್ತಾವೋ ಅದನ್ನೇ ಉಪಯೋಗಿಸ್ಕೊಂಡು ಏನ್ ಮಾಡ್ತವೆ? ಆಹಾರವನ್ನ ತಯಾರಿಸ್ಕೊಳ್ತವೆ. ಸೊ ಫ್ರಮ್ ಸಿಂಪಲ್ ಸಬ್ಸ್ಟೆನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಕ್ಲೋರೋಫಿಲ್ ಅಂಡ್ ಸನ್ಲೈಟ್. ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಅಲ್ಲಿ ಸಿಗತ್ತೆ, ನೀರನ್ನ ರೂಟ್ ಇಂದ ಅಬ್ಸಾರ್ಬ್ ಮಾಡ್ಕೋತವೆ. ಕ್ಲೋರೋಫಿಲ್ ಇರತ್ತೆ, ಸನ್ಲೈಟ್ ಅಟ್ಮಾಸ್ಫಿಯರ್ ಇಂದ ಸಿಗತ್ತೆ. ಸೊ ಯೂಸಿಂಗ್ ಆಲ್ ದಿಸ್ plant will prepare a food. That process is called as what? Photosynthesis. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೇವೆ. It is called ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಓಕೆ, ಸೊ ಎಕ್ಸಾಂಪಲ್ಸ್ ಅಂತ ಬಂದಾಗ ಪ್ಲಾಂಟ್ಸ್ ಮತ್ತೆ ಸಮ್ ಬ್ಯಾಕ್ಟೀರಿಯಾ, ನಾನು ಹೇಳ್ದೆ ಸೈನೋ ಬ್ಯಾಕ್ಟೀರಿಯಾ ಅಂತ ಇರತ್ತೆ. ಹೌದಾ? ಅಂಡ್ ಆಸ್ ವೆಲ್ ಆಸ್ ಅಲ್ಗೆ, ಪಾಚಿ ಅಂತ ಏನ್ ಹೇಳ್ತೇವೆ ನಾವು, ಅಲ್ಗೆ. ಸೊ ದೀಸ್ ಆಲ್ ವಿಲ್ ಪರ್ಫಾರ್ಮ್ ಫೋಟೋಸಿಂಥೆಸಿಸ್.
ಓಕೆ, ನೆಕ್ಸ್ಟ್ ಸಿ ಫೋಟೋಸಿಂಥಸಿಸ್ ಬಗ್ಗೆ ಮತ್ತೆ ನಮಗೆ ಏನಿದೆ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೆಫಿನಿಷನ್ ಇದೆ. ವಾಟ್ ಈಸ್ ದಿಸ್ ಫೋಟೋಸಿಂಥಸಿಸ್? ಪ್ಲೀಸ್ ರೀಡ್ ಇಟ್. ನಾನು ಓದುವಾಗ ನೀವು ಕೂಡ ನಿಮ್ಮ ಮನಸ್ಸಿನಲ್ಲೇ ಓದ್ಕೊಳ್ಳಿ, ಸಾಧ್ಯವಾದ್ರೆ ಜೋರಾಗಿ ಓದ್ಕೊಳ್ಳಿ, so that you will remember the words. It is the process by which plants prepare their own food. Plants prepare their own food. ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾವೆ. Using what? Using carbon dioxide ಅಂದ್ರೆ ಇಂಗಾಲದ ಡೈಆಕ್ಸೈಡ್, water from the roots in presence of, ಅದಕ್ಕೆ ಏನಿರ್ಬೇಕು ಕಂಡೀಷನ್, ಸನ್ಲೈಟ್ ಇರ್ಲೇಬೇಕು, and chlorophyll. ದ ಫುಡ್ ಪ್ರಿಪೇರ್ಡ್ ಈಸ್ ಕಾರ್ಬೋಹೈಡ್ರೇಟ್. ಸೊ ಏನು ಫುಡ್ ಅಥವಾ ರಿಯಾಕ್ಷನ್ ಅಂತ ಏನ್ ಕರಿತೇವೆ, ರಿಯಾಕ್ಟೆಂಟ್ಸ್ ಗಳು ಯಾವುದು ಇಲ್ಲಿ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್. ದೀಸ್ ಆರ್ ದ ರಿಯಾಕ್ಟೆಂಟ್ಸ್. ಕಂಡೀಷನ್ಸ್ ಏನು? ಸನ್ಲೈಟ್ ಮತ್ತೆ ಕ್ಲೋರೋಫಿಲ್. ಪ್ರೊಡಕ್ಟ್ಸ್ ಗಳೇನು? ಕಾರ್ಬೋಹೈಡ್ರೇಟ್ ಆಸ್ ವೆಲ್ ಆಸ್ ಆಕ್ಸಿಜನ್. ಹೌದಾ? ಸೊ ಕಾರ್ಬೋಹೈಡ್ರೇಟ್ ಅಂಡ್ ಇಟ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್, ಕಾರ್ಬೋಹೈಡ್ರೇಟ್ ಫಾರ್ಮ್ ಆಗತ್ತೆ. ಸೊ ಅದು ಯಾವ ರೀತಿ ಸ್ಟೋರ್ ಆಗತ್ತೆ ಅಥವಾ ಶೇಖರಣೆಗೊಳ್ಳತ್ತೆ? ಇಟ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್, ಮೈ ಡಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್. ಪ್ಲೀಸ್ ಗೋ ಥ್ರೂ ಇಟ್ ಒನ್ಸ್ ಅಗೇನ್. ಇಟ್ ಈಸ್ ದ ಪ್ರೊಸೆಸ್ ಬೈ ವಿಚ್ plants prepare their own food using what? Carbon dioxide as it comes from the atmosphere, sunlight, okay, water from the roots, okay, in what? In the presence of chlorophyll and sunlight. Okay, the food is prepared is carbohydrate. ಅದು ಯಾವ ರೀತಿ ಸ್ಟೋರ್ ಆಗತ್ತೆ? ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ಅಂದ್ರೆ ಏನು? ಇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ. ಈಗ ಕಾರ್ಬೋಹೈಡ್ರೇಟ್ ನಮಗೆ C6H12O6 ಅಂತ ಫಾರ್ಮ್ ಆಗಿರತ್ತೆ ಮಕ್ಕಳೇ, ಹೌದಾ? ಸೊ ಇದು ಸಿಂಪಲ್ ಕಾರ್ಬೋಹೈಡ್ರೇಟ್. ಇದು ಜಾಸ್ತಿ ಆದಾಗ ನಮ್ಮ ಪ್ಲಾಂಟ್ಸ್ ಎಷ್ಟು ಬೇಕೋ ಅಷ್ಟೇ ಅದು ಉಪಯೋಗಿಸ್ಕೊಳ್ಳುತ್ತೆ. ಸೊ ಎಕ್ಸ್ಟ್ರಾ ಏನ್ ಉಳ್ದಿರತ್ತೋ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಕಾಂಪ್ಲೆಕ್ಸ್ ಆಗಿರುವಂತಹ, ಸಂಕೀರ್ಣವಾಗಿರುವಂತಹ ಕಾರ್ಬೋಹೈಡ್ರೇಟ್ ಆಗಿ ಸ್ಟೋರ್ ಆಗತ್ತೆ. ದಟ್ ಈಸ್ ನಥಿಂಗ್ ಬಟ್ ಅ ಸ್ಟಾರ್ಚ್. ಓಕೆ, ನೆಕ್ಸ್ಟ್ here you can see the reaction of photosynthesis. ಏನಿದೆ ಇಲ್ಲಿ? ಕಾರ್ಬನ್ ಡೈಆಕ್ಸೈಡ್, ಓಕೆ, ವಾಟರ್ in presence of what? In presence of sunlight and chlorophyll. Fine. Sunlight and chlorophyll. It produces glucose plus oxygen plus water. Fine. So these are the reactant and these are the products. Okay. So here we have to balance. You have to write the balanced chemical equation. So photosynthesis definition ಬಗ್ಗೆ 2 marks 3 marks ಕೇಳಿದಾಗ definition ಅನ್ನ I'm sorry, definition ಅನ್ನ ಬರೆದು ನಾವೇನ್ ಮಾಡಬೇಕು? reaction ಅನ್ನ ಬರಿಬೇಕು. Okay, balanced reaction you should write. Next, events occur during the process. So photosynthesis ಆಗುವಾಗ ಯಾವ ಕ್ರಿಯೆಗಳು, ಯಾವ events ಗಳು ನಡೆಯುತ್ತೆ? The first one is absorption of light energy by chlorophyll. So chlorophyll ಕೆಲಸ ಏನು? ಸನ್ಲೈಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು. absorption of light energy by chlorophyll. Next, ಏನು ಲೈಟ್ ಎನರ್ಜಿ ಅಬ್ಸಾರ್ಬ್ ಮಾಡ್ಕೊಂಡಿರತ್ತೋ ದ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಅವರ್ ಗ್ಲೂಕೋಸ್ ವಾಟ್ ಈಸ್ ಫಾರ್ಮ್ಡ್. ಹೌದಾ? ಆಮೇಲೆ ವಾಟರ್ ಏನು ಅಬ್ಸಾರ್ಬ್ ಮಾಡ್ಕೊಂಡಿರತ್ತೋ ಫ್ರಮ್ ದ ರೂಟ್ಸ್, ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ಲೈಟ್ ಎನರ್ಜಿ ಏನಾಗತ್ತೆ? ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗತ್ತೆ. ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗತ್ತೆ ಅಂದ್ರೆ ಅಲ್ಲಿ ಗ್ಲೂಕೋಸ್ ಫಾರ್ಮ್ ಆಗಿರತ್ತೆ, ದ ಫಾರ್ಮೇಶನ್ ಆಫ್ ಗ್ಲೂಕೋಸ್ ಅಂಡ್ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಓಕೆ, ನೆಕ್ಸ್ಟ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್. ಸೊ ಇಲ್ಲೇನಾಗತ್ತೆ? ಕಾರ್ಬನ್ ಡೈಆಕ್ಸೈಡ್ ಏನ್ ಫಾರ್ಮ್ ಆಗಿರತ್ತೆ? ಹಿಯರ್ CO2 ಇತ್ತು ಮೊದಲಿಗೆ, ಹೌದಾ? ಪ್ಲಸ್ H2O. H2O ಇತ್ತು, ದಟ್ ಇಸ್ 3. So it happens as C6H12O6. Okay.
ಸೊ CO2 ಪ್ಲಸ್ H2O. ಇಲ್ಲಿ ಸಿ ಜೊತೆ ಏನಿತ್ತು, ಆಕ್ಸಿಜನ್ ಇತ್ತು. ರಿಯಾಕ್ಷನ್ ಆದ್ಮೇಲೆ ಆಕ್ಸಿಜನ್ ಅನ್ನ ಈ ಕಾರ್ಬನ್ ಕಳ್ಕೊಳ್ತು. ಸೊ ಅದಕ್ಕೆ ರಿಡಕ್ಷನ್ ಅಂತ ಕರಿತೀವಿ. ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ವಾಟ್, ಕಾರ್ಬೋಹೈಡ್ರೇಟ್. CO2 ಇದ್ದಿದ್ದು ಆಕ್ಸಿಜನ್ ಅನ್ನ ಕಳೆದುಕೊಂಡು C6H12O6 ಆಗಿರತ್ತೆ. ಸೊ ದೀಸ್ ಆರ್ ದ ಇವೆಂಟ್ಸ್: ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಫ್ರಮ್ ಕ್ಲೋರೋಫಿಲ್, conversion of light into chemical energy, reduction of carbon dioxide into carbohydrates. Okay. Okay. Someone said me, photosynthesis andre. So photosynthesis definition anna nan helde. And if you want the meaning, 8th standard al ನೀವು ಕಲ್ತಿದ್ರಿ. Photo andre ಏನು, sunlight. Synthesis andre ಏನು, formation. ಸೊ ಲೈಟಿನ ಪ್ರೆಸೆನ್ಸ್ ಅಲ್ಲಿ ಫುಡ್ ಫಾರ್ಮೇಶನ್ ಆರ್ ಪ್ರೊಡಕ್ಷನ್ ಆಗೋದ್ರಿಂದ so we will call it as photosynthesis. Okay. Next. So how it will absorb the sunlight? So sunlight anna yav reeti absorb ಮಾಡ್ಕೊಳ್ಳುತ್ತೆ? That is from the chlorophyll. So chlorophyll andre ಏನು? This is a pigment. It is a pigment. Okay. It is a chemical substance what we call, which is present in the leaves. So leaves in a section anna ತೆಗೆದುಕೊಂಡಾಗ just a minute. ಎಸ್ ಮಂಜುನಾಥ್, ನಾನು ಹೇಳ್ದೆ ಅದನ್ನ. ಓಕೆನಾ? ಯಾ. ಸೊ ಇಲ್ಲಿ ಲೀವ್ಸ್ ನ ಸೆಕ್ಷನ್ ಅನ್ನ ನೀವು ತೆಗೆದುಕೊಂಡಾಗ, ಸೊ ಯು ಕ್ಯಾನ್ ಸಿ ಹಿಯರ್, ಇವೆಲ್ಲ ಸೆಲ್ಸ್ ಗಳನ್ನ ನೋಡ್ತೀರಾ, ಅಂಡ್ ಯು ಕ್ಯಾನ್ ಆಬ್ಸರ್ವ್ ಅ ಗ್ರೀನ್ ಕಲರ್ ಸರ್ಕ್ಯುಲರ್ ಸ್ಟ್ರಕ್ಚರ್ಸ್ ಲೈಕ್ ದಿಸ್. ಓಕೆ, ಇವುಗಳಿಗೆ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೇವೆ. ದಿಸ್ ಕ್ಲೋರೋಪ್ಲಾಸ್ಟ್ ವಿಲ್ ಪ್ರೊಡ್ಯೂಸ್ ಅ ಪಿಗ್ಮೆಂಟ್. ದಿಸ್ ಕ್ಲೋರೋಪ್ಲಾಸ್ಟ್ ವಿಲ್ ಪ್ರೊಡ್ಯೂಸ್ ಅ ಪಿಗ್ಮೆಂಟ್ ಕಾಲ್ಡ್ ಆಸ್ ಕ್ಲೋರೋಫಿಲ್. ಸೊ ಈ ಕ್ಲೋರೋಫಿಲ್ ಗ್ರೀನ್ ಕಲರ್ ಇರುತ್ತೆ. ಸೊ ಇಟ್ ಈಸ್ ಅ ಗ್ರೀನ್ ಪಿಗ್ಮೆಂಟ್. ಸೊ ಕೆಲವೊಂದಿಷ್ಟು ಇನ್ನೊಂದಿಷ್ಟು ಪ್ಲಾಸ್ಟಿಡ್ಸ್ ಗಳಿವೆ. ಕ್ಲೋರೋಪ್ಲಾಸ್ಟ್ ಜೊತೆ ಲ್ಯೂಕೋಪ್ಲಾಸ್ಟ್ ಅಂತ ಬರುತ್ತೆ, ಕ್ರೋಮೋಪ್ಲಾಸ್ಟ್ ಅಂತ ಬರುತ್ತೆ. ಲ್ಯೂಕೋಪ್ಲಾಸ್ಟ್ ಕಲರ್ ಇಲ್ಲದೆ ಇರೋ ಪಿಗ್ಮೆಂಟ್ ಅನ್ನ ಫಾರ್ಮ್ ಮಾಡುತ್ತೆ. ಕ್ರೋಮೋಪ್ಲಾಸ್ಟ್ ವೆರೈಟಿ ಆಫ್ ಕಲರ್ ಇರುವಂತಹ ಪಿಗ್ಮೆಂಟ್ ಅನ್ನ ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ಲೆಟ್ ಅಸ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಅವರ್ ಗ್ರೀನ್ ಪಿಗ್ಮೆಂಟ್ ವಿಚ್ ಇಸ್ ಕ್ಲೋರೋಫಿಲ್. So what is the function of chlorophyll? Can anyone tell me? ಏನ್ ಮಾಡತ್ತೆ ಕ್ಲೋರೋಫಿಲ್ ಕೆಲಸ ಏನು? Yeah, be fast. What is the function of chlorophyll? Yeah, it is a pigment. Captures the energy, no? Which energy? It captures the energy is right. Which energy it will be observing? It absorbs sunlight. Okay, very good. So it absorbs sunlight. Shashikala and Suryakant. Okay, ಒಂದಿಷ್ಟು ಜನ ಆನ್ಸರ್ ಮಾಡಿದ್ರೆ it absorbs the sunlight ಅಂತ. Fine. So ಇದಾದ್ಮೇಲೆ these are the stomata ಅಂತ ಬರ್ತವೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ when you see the reaction of photosynthesis, CO2 plus H2O in presence of sunlight, okay, as well as chlorophyll, it gives us glucose, oxygen, and the byproduct as water. ಹೌದಾ? ಸೊ ಇಲ್ಲಿ ವಾಟರ್ ವಿಲ್ ಕಮ್ ಫ್ರಮ್ ರೂಟ್ಸ್. ರೂಟ್ಸ್ ಇಂದ ವಾಟರ್ ಅಬ್ಸಾರ್ಬ್ ಆಗತ್ತೆ. ಕ್ಲೋರೋಫಿಲ್ ವಿಲ್ ಬಿ ದೇರ್ ಇನ್ ದ ಲೀಫ್ ಇಟ್ ಸೆಲ್ಫ್. ಲೀಫ್ ಅಲ್ಲೇ ಕ್ಲೋರೋಫಿಲ್ ಇರುತ್ತೆ. ಸರೌಂಡಿಂಗ್ಸ್ ಇಂದ ಏನ್ ಮಾಡತ್ತೆ, ಸನ್ಲೈಟ್ ಅನ್ನ ತೆಗೆದುಕೊಳ್ಳುತ್ತೆ. ಸೊ ವಾಟ್ ಅಬೌಟ್ ಕಾರ್ಬನ್ ಡೈಆಕ್ಸೈಡ್? ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಗ್ಯಾಸ್. ಸೊ ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ಬರುತ್ತೆ ಪ್ಲಾಂಟ್ಸ್ ಅಲ್ಲಿ? ಸೊ ಇಟ್ ವಿಲ್ ಬಿ transported or it will be absorbed by the pores called as stomata. ನಮಗೆ ಯಾವ ರೀತಿ ನೋಸ್ ಗಳಿದೆನೋ ಅದೇ ರೀತಿ when we just check the leaf, okay, so ಲೀಫಿನ ಮಾರ್ಜಿನ್ ನಲ್ಲಿ ಈ ಸೆಕ್ಷನ್ ಅನ್ನ ನಾವು ತೆಗೆದುಕೊಂಡಾಗ ಲೀಫಿನ ಮಾರ್ಜಿನ್ ನಲ್ಲಿ ಟೈನಿ ಪೋರ್ಸ್ ಗಳಿರ್ತವೆ. ಹೌದಾ? ಸೊ ದೀಸ್ ಪೋರ್ಸ್ ಆರ್ ಕಾಲ್ಡ್ ಆಸ್ ವಾಟ್? ದೀಸ್ ಪೋರ್ಸ್ ಆರ್ ಕಾಲ್ಡ್ ಸ್ಟೊಮ್ಯಾಟಾ ಅಂತ ಕರಿತೇವೆ. ಸೊ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ ಸ್ಟೊಮ್ಯಾಟದ್ದು. So it will be having the kidney shaped cells called guard cells ಇರತ್ತೆ. ಸ್ಟೊಮ್ಯಾಟಲ್ ಪೋರ್, ಒಂದು ತೂತ್ ಇರತ್ತೆ ಸ್ಟೊಮ್ಯಾಟಲ್ ಪೋರ್ ಅಂತ.
ಓಕೆ. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್, ಆ ಗಾರ್ಡ್ ಸೆಲ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಸೊ ದೀಸ್ ಗಾರ್ಡ್ ಸೆಲ್ಸ್ ಗಳೇನಿವೆ, ದೀಸ್ ವಿಲ್ ಬಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಡಿಪೆಂಡಿಂಗ್ ಆನ್ ದ ಪ್ರೆಷರ್. ಯಾವ ರೀತಿ ಓಪನ್ ಆಗ್ತವೆ ಕ್ಲೋಸ್ ಆಗ್ತವೆ ಅನ್ನೋದು ಯು ವಿಲ್ ಲರ್ನ್ ಇನ್ PUC. ಸೊ ಅದರಲ್ಲಿ ನೀರ್ ಜಾಸ್ತಿ ಆದಾಗ ಹೀಗೆ ಓಪನ್ ಆಗ್ತಾ ಹೋಗುತ್ತೆ, ಎರಡು ಸೆಲ್ಸ್ ಗಳು ಊದ್ಕೊಳ್ತಾ ಹೋಗ್ತವೆ. ಸೊ ಇಟ್ ವಿಲ್ ಓಪನ್. And when the water will in it will be decreased, so those will become thin and it will be closing. So open ಆಗಿರುವಾಗ the carbon dioxide which is there in the form of okay, so the carbon dioxide which is there in the form of gas, it will be taken inside from these pores which are called as stomata. So they may ask you what are stomata? These are the tiny pores present in the leaves through which exchange of gases takes place. ಈಗ ಆಕ್ಸಿಜನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಪ್ಲಾಂಟ್, ಹೌದಾ? ಸೊ ಆಕ್ಸಿಜನ್ ಏನಾಗ್ಬೇಕು, ಪ್ಲಾಂಟ್ಸ್ ಇಂದ ಹೊರಗಡೆ ಬರಬೇಕು. ಹೊರಗಡೆ ಬಂದಾಗ ಏನಾಗತ್ತೆ, ಹೌ ಇಟ್ ವಿಲ್ ಕಮ್ ಔಟ್ ಥ್ರೂ ದ ಸ್ಟೊಮ್ಯಾಟಾ. ನಾವು ನಮ್ಮಲ್ಲಿ ಯಾವ ರೀತಿ ಈ ಮೂಗು ಕೆಲಸ ಮಾಡತ್ತೋ ಅದೇ ರೀತಿ ದಿ ಸ್ಟೊಮ್ಯಾಟಾ ವಿಲ್ ವರ್ಕ್. ಓಕೆ. ನೆಕ್ಸ್ಟ್, see, each stomata has a pair of guard cells. Each stomatadalli kidney shaped cells ಗಳಿರ್ತವೆ. These are called as what? Guard cells ಅಂತ ಕರಿತೀವಿ. So ಈ guard cells ಗಳು ಏನ್ ಮಾಡ್ತವೆ? They will open and close the stomata. Okay. So here large amount of water can also be lost through these stomata. Suppose percentage of water ಅಥವಾ amount of water plant ಅಲ್ಲಿ ಜಾಸ್ತಿ ಆಗಿದ್ರೆ, ಸೊ ಅದು ಕೂಡ ಏನಾಗತ್ತೆ, ಈ ಸ್ಟೊಮ್ಯಾಟಾ ಮುಖಾಂತರ, ನೀರಾವಿಯ ಮುಖಾಂತರ, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್, ಇಟ್ ವಿಲ್ ಇವಾಪರೇಟ್, ವಿಚ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಪಿರೇಷನ್. ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅನ್ನೋ ಜೊತೆಗೆ ಈ ಸ್ಟೊಮ್ಯಾಟಾ ಏನ್ ಕೆಲಸ ಮಾಡತ್ತೆ, ಟ್ರಾನ್ಸ್ಪಿರೇಷನ್ ಕೆಲಸ ಮಾಡತ್ತೆ. ಸೊ ವಾಟ್ ಈಸ್ ಟ್ರಾನ್ಸ್ಪಿರೇಷನ್? ದ ಲಾಸ್ ವಾಟರ್ ಫ್ರಮ್ ದ ಪ್ಲಾಂಟ್ಸ್ ಇನ್ ದ ಫಾರ್ಮ್ ಆಫ್ ವೇಪರ್. ನೀರು ನೀರಾವಿಯ ಮುಖಾಂತರ ಪ್ಲಾಂಟ್ ಇಂದ ಹೊರಗಡೆ ಹೋಗುತ್ತೆ. ಥ್ರೂ ವಾಟ್? ಥ್ರೂ ಸ್ಟೊಮ್ಯಾಟಾ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಪಿರೇಷನ್. ಸೊ ವಿ ಗಾಟ್ ಟೂ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ. ಒಂದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಇನ್ನೊಂದು ಟ್ರಾನ್ಸ್ಪಿರೇಷನ್. ಫೈನ್. ನೆಕ್ಸ್ಟ್, ದ ಗಾರ್ಡ್ ಸೆಲ್ಸ್ ಸ್ವೆಲ್ ವೆನ್ ವಾಟರ್ ಫ್ಲೋಸ್ ಇನ್ ಟು ದೆಮ್. ಸೊ ನಾವಾಗ್ಲೇ ಹೇಳ್ದಾಗೆ ಯಾವಾಗ ವಾಟರು ಗಾರ್ಡ್ ಸೆಲ್ಸ್ ಅಲ್ಲಿ ಬರುತ್ತೋ ಆ ಗಾರ್ಡ್ ಸೆಲ್ಸ್ ಗಳು ಬಲ್ಜ್ ಆಗ್ತಾ ಹೋಗ್ತವೆ ಅಥವಾ ಸ್ವೆಲ್ ಆಗ್ತಾ ಹೋಗ್ತವೆ, ಹೌದಾ? ದೇ ಬಿಕಮ್ ಟರ್ಜಿಡ್ ಅಂತ ಕರಿತೇವೆ. ಸೊ ಅವು ಸ್ವೆಲ್ ಆಗ್ತಾ ಹೋದಾಗ ಈ ರೀತಿ ಬೆಂಡ್ ಆಗ್ತವೆ. ದ ಪೋರ್ ವಿಲ್ ಬಿ ಓಪನ್ಡ್. ಯಾವಾಗ ವಾಟರ್ ಕಡಿಮೆ ಆಗತ್ತೋ ಸೊ ಆವಾಗ ಏನಾಗ್ತವೆ, ದ ಸೆಲ್ಸ್ ವಿಲ್ ಬಿ ಫ್ಲಾಸಿಡ್, ಅಂದ್ರೆ ತೆಳುವಾಗ್ತಾ ಹೋಗ್ತವೆ. ಸೊ ದ ಪೋರ್ ವಿಲ್ ಬಿ ಕ್ಲೋಸ್ಡ್. ಫೈನ್. ಸೊ ದಿಸ್ ಇಸ್ ಸ್ಟೊಮ್ಯಾಟಾ. ಯು ಕ್ಯಾನ್ ಸಿ ದ ಓಪನಿಂಗ್ ಆಫ್ ಅ ಸ್ಟೊಮ್ಯಾಟಾ. ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಗ್ತಾ ಇದೆ, ನೀರು ಹೊರಗ್ ಬರ್ತಾ ಇದೆ, ಆಕ್ಸಿಜನ್ ಹೊರಗ್ ಬರ್ತಾ ಇದೆ. ಓಕೆ, ಜಸ್ಟ್ ಅಬ್ಸರ್ವ್ ಇಟ್. ಸ್ಟೊಮ್ಯಾಟಲ್ ಪೋರ್ ಕ್ಲೋಸ್ಡ್ ಆಯ್ತು. ಈಗ ನೀರ್ ಜಾಸ್ತಿ ಆದಾಗ ಸ್ಟೊಮ್ಯಾಟಲ್ ಪೋರ್ ಜಾಸ್ತಿ ಓಪನ್ ಆಗತ್ತೆ, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಗುತ್ತೆ, ನೀರು ಹೊರಗೆ, ಆಕ್ಸಿಜನ್ ಹೊರಗೆ. ಫೈನ್. ಸೊ ಲೈಕ್ ದಿಸ್ ದ ಸ್ಟೊಮ್ಯಾಟಾ ವಿಲ್ ವರ್ಕ್. Okay, fine. ಇನ್ನು ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಡೆಫಿನಿಷನ್ ನೋಡಿದ್ವಿ, ಫೋಟೋಸಿಂಥಸಿಸ್ ಡೆಫಿನಿಷನ್, ಇಟ್ಸ್ ರಿಯಾಕ್ಷನ್, ಅದಾದ್ಮೇಲೆ ಸ್ಟೊಮ್ಯಾಟಾ, ಹೌದಾ, ನೋಡಿದ್ವಿ. ಅದಾದ್ಮೇಲೆ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್, ಹೌದಾ? ಸೊ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಅವಾಗ್ಲೇ ಹೇಳ್ದಾಗೆ, ಇನ್ ದಿಸ್ ಟೈಪ್ ಆಫ್ ನ್ಯೂಟ್ರಿಷನ್ organism get their food directly or indirectly from plants. I did not get your doubt, Yashoda. ನಿಮ್ಮ ಡೌಟ್ ನನಗೆ ಅರ್ಥ ಆಗ್ಲಿಲ್ಲ. ಪ್ಲೀಸ್ ರಿಪೀಟ್ ಇಟ್ ಅಂಡ್ send it in the form of a correct sentence. Okay, fine. So in this type of nutrition ಏನಾಗತ್ತೆ, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನಾವು ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೇವೆ. ಇಟ್ ಇಸ್ ಕಾಲ್ಡ್ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್. So the first one is saprophytic nutrition anta, which depends on dead and decaying organism.
ಸೊ ಅವೇನ್ ಮಾಡ್ತವೆ, ದೇ ಬ್ರೇಕ್ ಡೌನ್ ಫುಡ್ ಮಟೀರಿಯಲ್ ಔಟ್ಸೈಡ್ ದೇರ್ ಬಾಡಿ ಅಂಡ್ ಅಬ್ಸಾರ್ಬ್ ಇಟ್. ಇಲ್ಲಿ ನಾವು ಊಟವನ್ನ ಮಾಡಿದಾಗ ವೆನ್ ವಿ ಟೇಕ್ the food will break down inside the body. No doubt we will break down the food in our mouth. ತುಂಬಾ ನುಣ್ಣಾಗಿ ನಾವು ಬ್ರೇಕ್ ಡೌನ್ ಮಾಡ್ತೀವಾ? ಇಲ್ಲ. ಸೊ ಇಟ್ ವಿಲ್ ಬಿಕಮ್ ಅ ಪೇಸ್ಟ್ ಆರ್ ಇಟ್ ವಿಲ್ ಬ್ರೇಕ್ ಡೌನ್ ಕಂಪ್ಲೀಟ್ಲಿ ಇನ್ಸೈಡ್ ದ ಬಾಡಿ. ಬಟ್ ಇಲ್ಲಿ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಅಲ್ಲಿ ಮಾಡುವಂತಹ ಜೀವಿಗಳಲ್ಲಿ ಏನಾಗ್ತವೆ, ದೇ ಬ್ರೇಕ್ ಡೌನ್ ದ ಫುಡ್ ಔಟ್ಸೈಡ್ ದ ಬಾಡಿ and convert it into very simple substances and then it will absorb it. So such kind of nutrition is called as saprophytic nutrition. The example is fungi, or you can say mushroom. Fungi example is mushroom. When the carbon dioxide go to inside, the water will come out. Why it will come outside? Carbon dioxide ಹೋದಾಗ್ಲೇ water ಹೊರಗಡೆ ಹೋಗ್ಬೇಕು ಅಂತ ಇಲ್ಲ. That diagram showed you what? That diagram showed you the function of stomata. Stomata open ಇದ್ದಾಗ ಏನೇನಾಗತ್ತೆ ಅನ್ನೋದನ್ನ ತೋರಿಸ್ತು. ಸೊ ಸ್ಟೊಮ್ಯಾಟಾ ಓಪನ್ ಇದ್ದಾಗ ಕಾರ್ಬನ್ ಡೈಆಕ್ಸೈಡ್ ಒಳಗ್ ಹೋಗ್ತಾ ಇರತ್ತೆ. ಸಪೋಸ್ ಏನಾದ್ರೂ ಪ್ಲಾಂಟ್ ಅಲ್ಲಿ ಎಕ್ಸ್ಟ್ರಾ ವಾಟರ್ ಇದ್ರೆ ದಟ್ ವಿಲ್ ಬಿ ಗೋಯಿಂಗ್ ಔಟ್. ವಾಟರ್ ಇಲ್ಲದೆ ಹೋದ್ರೆ ಹೋಗೋದಿಲ್ಲ. ಮತ್ತೆ ಆಕ್ಸಿಜನ್ ಏನ್ ಪ್ರೊಡ್ಯೂಸ್ ಆಗಿರುತ್ತೆ ಫೋಟೋಸಿಂಥಸಿಸ್ ಇಂದ, ಅದು ಕೂಡ ಹೊರಗಡೆ ಹೋಗ್ತಾ ಇರತ್ತೆ. ಇಟ್ ಜಸ್ಟ್ ಶೋಡ್ ಯು ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ. ಐ ಹೋಪ್ ಯೋರ್ ಡೌಟ್ ಇಸ್ ಕ್ಲಿಯರ್ ಯಶೋಧ. Fine. Okay. So let us proceed to the next type of nutrition, which is a parasitic nutrition. ನಾನು ಅವಾಗ್ಲೇ ಹೇಳ್ದಾಗೆ I have given you an example of head lice example ಕೊಟ್ಟೆ ನಾನು, ಹೌದಾ? ಸೊ head lice example ಎಲ್ಲ ಕೊಟ್ಟೆ. Some other organism derive nutrition from plants or animals without killing them, but they will disturb them. Head lice example ಕೊಟ್ಟೆ and someone said me the example of ಕಸ್ಕೂಟ ಅನ್ನೋದನ್ನ ಕೂಡ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಯಶೋಧ. ಫೈನ್. ಸೊ ಇಲ್ಲೇನಾಗತ್ತೆ, ದ ಆರ್ಗ್ಯಾನಿಸಮ್ ವಿಲ್ ಡಿಪೆಂಡ್ ಆನ್ ಪ್ಲಾಂಟ್ ಆರ್ ಅ ಆನಿಮಲ್. ಓಕೆ, ಬಟ್ ಇಟ್ ವಿಲ್ ನಾಟ್ ಕಿಲ್ ದಟ್ ಪ್ಲಾಂಟ್ ಆರ್ ಆನಿಮಲ್, ಬಟ್ ಇಟ್ ವಿಲ್ ಬಿ ಡಿಸ್ಟ್ರಾಯಿಂಗ್ ಆರ್ ಡ್ಯಾಮೇಜಿಂಗ್ ದಟ್ ಆನಿಮಲ್. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಕಸ್ಕೂಟ, ಅಮರ್ ಬೇಲ್ ಅಂತ ಕರಿತೀವಿ ಅದಕ್ಕೆ. ಟಿಕ್ಸ್, ಟಿಕ್ಸ್ ಅಂದ್ರೆ ಈ ರೀತಿ ವಾಟ್ ವಿಲ್ ಕಾಲ್ ಇಟ್ ಆಸ್ ತಗಣೆ ಅಂತ ಕರಿತೀವಿ. ಬೆಡ್ಸ್ ಮೇಲೆಲ್ಲ ಆಗತ್ತೆ, ಬೆಡ್ ಬಗ್ಸ್ ಅಂತ. ಲೀಚಸ್, ಹೌದಾ? ಆಮೇಲೆ ಟೇಪ್ ವರ್ಮ್ಸ್, ಹೊಟ್ಟೆಯಲ್ಲಿ ಟೇಪ್ ವರ್ಮ್ಸ್ ಗಳು ಆಗ್ತವೆ. ಲೀಚಸ್ ಅಂದ್ರೆ ಇನ್ ಕನ್ನಡ ವಿಲ್ ಕಾಲ್ ಇಟ್ ಆಸ್ ಜಿಗಣೆ. ಜಿಗಣೆ, ಇಟ್ ಇಸ್ ಕಾಲ್ಡ್ ವೆನ್ ಯು ಗೋ ಟು ದ ರಾಕ್ ಆರ್ ಹಿಲ್ಸ್ ಇನ್ ಅ ಮನ್ಸೂನ್ ಸೀಸನ್. ಈ ಯಾಣ ಅನ್ನೋ ಪ್ಲೇಸಸ್ ಬರುತ್ತೆ ನೋಡಿ, ಮನ್ಸೂನ್ ಸೀಸನ್ಸ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಅಥವಾ ನೀವು ಈ ರೀತಿ ಹಿಲ್ ಸ್ಟೇಷನ್ಸ್ ಹೋದಾಗ ಒಂದು ರೀತಿಯ ಈ ರೀತಿ ಬ್ರೌನಿಶ್ ಕಲರ್ ಹುಳ ಇರುತ್ತೆ. ಅದು ಕಾಲಿಗೆ ಅಂಟ್ಕೊಂಡ್ ಬಿಟ್ರೆ ಇಟ್ ವಿಲ್ ಸಕ್ ದ ಬ್ಲಡ್ ಅಂಡ್ ಇಟ್ ವಿಲ್ ಬಿ ಗ್ರೋಯಿಂಗ್. ಸೊ ಅದಕ್ಕೆ ನಾವು ಜಿಗಣೆ ಅಂತ ಕರಿತೇವೆ ಆರ್ ಲೀಚ್ ಅಂತ ಕರಿತೇವೆ. ಸೊ ದೀಸ್ ವಿಲ್ ನಾಟ್ ಕಿಲ್ ದ ಆರ್ಗ್ಯಾನಿಸಮ್, ಬಟ್ ದೇ ಆರ್ ಡ್ಯಾಮೇಜಿಂಗ್ ಆರ್ ಡಿಸ್ಟ್ರಾಯಿಂಗ್ ದ ಆರ್ಗ್ಯಾನಿಸಮ್. ಎಸ್ ಚನ್ನಬಸಪ್ಪ, ತಿಗಣೆ. ಟಿಕ್ಸ್ ಅಂದ್ರೆ ತಿಗಣೆ ಅಂತ, ಬೆಡ್ ಬಗ್ಸ್ ಅಂತ ಕರಿತೇವೆ. ಆಮೇಲೆ ಲೀಚಸ್ ಅಂದ್ರೆ ಜಿಗಣೆ ಅಂತ ಕರಿತೇವೆ. ಓಕೆನಾ? ಯಾಂಬುಲು ಇಸ್ ರೈಟ್, ಪುಷ್ಪ. ಸೊ ಇಲ್ಲಿ ನೋಡಿ, ಇದು ಲೀಚು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಲೀಚು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಈಸ್ ಅ ಕಸ್ಕೂಟ ವಾಟ್ ವಿ ಕಾಲ್. ಸೊ ಇದು ಒಂದ್ ಮರ ಇದೆ, ಮರದ ಮೇಲ್ಗಡೆ ಈ ರೀತಿ ಬೆಳೆಯುತ್ತೆ. ಸೊ ಇದೇನ್ ಮಾಡತ್ತೆ, ಈ ಒಂದು ಮರ ತಯಾರಿಸುವ ಆಹಾರವನ್ನ ಈ ಒಂದು ಕಸ್ಕೂಟ ಅಬ್ಸಾರ್ಬ್ ಮಾಡ್ಕೊಳತ್ತೆ. ಸೊ ಮರಕ್ಕೆ ಪೋಷಣೆ ಸಿಗೋದಿಲ್ಲ. ಅಂಡ್ ದಿಸ್ ಇಸ್ ಟೇಪ್ ವರ್ಮ್. ಇದು ನಮ್ಮ ಹೊಟ್ಟೆಯಲ್ಲಿ ಪ್ಯಾರಾಸೈಟ್ ಆಗಿ ಬರುತ್ತೆ ಇನ್ಫೆಕ್ಷನ್ ಆದಾಗ. ಅಂಡ್ ದಿಸ್ ಈಸ್ ಅ ಲೀಚ್ ವಾಟ್ ವಿ ಕಾಲ್. ಇಟ್ ವಿಲ್ ಸಕ್ ದ ಬ್ಲಡ್. ಓಕೆ, ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ವಾಟ್ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಇನ್ನೊಂದು ಹೋಲೋಝೋಯಿಕ್ ನ್ಯೂಟ್ರಿಷನ್ ಅಂತ ಹೇಳಿದೆ. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ದಿಸ್ ಈಸ್ ಅ ಅಮೀಬಾ. ಓಕೆ, ಸೊ ಅಮೀಬಾ ಅಂದ್ರೆ ಏನು? ಇಟ್ ಈಸ್ ಅ ಯೂನಿಸೆಲ್ಯುಲಾರ್. ವಾಟ್ ಡು ಯು ಮೀನ್ ಬೈ ಯೂನಿಸೆಲ್ಯುಲಾರ್? ಕ್ಯಾನ್ ಎನಿವನ್ ಟೆಲ್ ಮೀ? ಯೂನಿಸೆಲ್ಯುಲಾರ್ ಮೈಕ್ರೋಸ್ಕೋಪಿಕ್ ಪ್ರೋಟೋಜೋವಾ or microscopic organism. What do you mean by unicellular? So it will be there in water, yes. What will be what do you mean by unicellular? Single cell. Very good. ಕೃಷ್ಣ, ಶ್ರೇಯಾ, ಜಯಪ್ರಭಾ, ಕವಿತಾ. ಓಕೆ, ಸೊ ಒಂದೇ ಒಂದು ಜೀವಕೋಶವನ್ನ ಹೊಂದಿರುವ ಜೀವಿ ಯೂನಿಸೆಲ್ಯುಲಾರ್ ಅಂತ.
ಸೊ ಅದರಲ್ಲೇ ಏನಿರುತ್ತೆ, ಜೀವಕೋಶದಲ್ಲಿ ಇಟ್ ವಿಲ್ ಬಿ ಹ್ಯಾವಿಂಗ್ ದ ನ್ಯೂಕ್ಲಿಯಸ್, cytoplasm and everything. So in that one cell only it will absorb the nutrition, it will do excretion, it will do reproduction, okay, it will do transportation. ಎಲ್ಲ ಒಂದೇ ಸೆಲ್ ಅಲ್ಲಿ ನಡೆಯುತ್ತೆ. ಸೊ ಯಾವ ರೀತಿ ಆಗತ್ತೆ? ಸೊ ಹಿಯರ್ ಯು ಕ್ಯಾನ್ ಸಿ ದ ನ್ಯೂಕ್ಲಿಯಸ್ ಅಂಡ್ ಹಿಯರ್ ಯು ಕ್ಯಾನ್ ಸಿ ದ ಫುಡ್ ಪಾರ್ಟಿಕಲ್. ಸೊ ಈ ರೀತಿ ಏನು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇದೆ. ಸೊ ಇಟ್ ವಿಲ್ ನಾಟ್ ಬಿ ಹ್ಯಾವಿಂಗ್ ದ ಶೇಪ್. ಅಮೀಬಾಗೆ ಒಂದೇ ರೀತಿಯಾದಂತಹ ಶೇಪ್ ಇಲ್ಲ. ಇಲ್ಲೇನು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಕಾಣ್ತಾ ಇದೆ ನಿಮ್ಗೆ. ದೀಸ್ ಆರ್ ಕಾಲ್ಡ್ ಎಸ್ ಸೀಡೋಪೋಡಿಯಾ ಅಂತ ಕರಿತೇವೆ. ಇದಕ್ಕೆ ನಾವೇನಂತ ಕರಿತೇವೆ? ಸೀಡೋಪೋಡಿಯಾ ಅಥವಾ ಫಾಲ್ಸ್ ಲೆಗ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಫುಡ್ ಪಾರ್ಟಿಕಲ್ ಇದೆ. ಸೊ ಯಾವಾಗ ಫುಡ್ ಪಾರ್ಟಿಕಲ್ ಅದರ ಹತ್ರ ಬರುತ್ತೋ, ದಿ ಸೀಡೋಪೋಡಿಯಾ ಕವರ್ಸ್ ಆರ್ ಸರೌಂಡ್ಸ್ ದಟ್ ಫುಡ್ ಪಾರ್ಟಿಕಲ್ ಈ ರೀತಿ. ಅಂಡ್ ಮೆಲ್ಲಿಗೆ ಏನ್ ಮಾಡುತ್ತೆ, ದಟ್ ಫುಡ್ ಪಾರ್ಟಿಕಲ್ ವಿಲ್ ಬಿ ಟೇಕನ್ ಇನ್ಸೈಡ್ ದ ಸೆಲ್. ಸೊ ಸೆಲ್ ಒಳಗಡೆ ವ್ಯಾಕ್ಯೂಲ್ ಇರುತ್ತೆ, ಈ ರೀತಿ ಒಂದ್ ರೀತಿ ಸ್ಟ್ರಕ್ಚರ್ ಇರುತ್ತೆ. ಅದ್ರ ಒಳಗಡೆ ಡೈಜೆಸ್ಟಿವ್ ಎನ್ಸೈಮ್ಸ್ ಗಳು ಇರ್ತವೆ. ಡೈಜೆಸ್ಟಿವ್ ಎನ್ಸೈಮ್ಸ್ ಆರ್ ನಥಿಂಗ್ ಬಟ್ ದ ಕೆಮಿಕಲ್ಸ್. ಓಕೆ, ಸೊ ಡೈಜೆಷನ್ ಅನ್ನ ಮಾಡುವಂತಹ ಎನ್ಸೈಮ್ಸ್ ಗಳು ಅದರಲ್ಲಿ ಇರ್ತವೆ. ಸೊ ವೆನ್ ಫುಡ್ ಎಂಟರ್ಸ್ ಇನ್ಸೈಡ್ ದಟ್ ಫುಡ್ ವ್ಯಾಕ್ಯೂಲ್, ದೀಸ್ ಎನ್ಸೈಮ್ಸ್ ವಿಲ್ ಬ್ರೇಕ್ ಡೌನ್ ಇಟ್, these enzymes will digest it. Okay na? And then the energy or the nutrients will be spread throughout the cell. So ee ರೀತಿಯಲ್ಲಿ ಏನಾಗುತ್ತೆ, nutrition ಆಗತ್ತೆ. So this type is called as what? Holozoic nutrition. ಇಲ್ಲಿ ಏನಾಗುತ್ತೆ, holozoic nutrition ಅಂತ ಕರಿತೇವೆ. Fine. Just a minute. Fine. Okay. Any doubts? Just a minute. Okay, so this is nutrition in simple organism. Okay na? Next we have is nutrition in human beings. So human beings ಅಲ್ಲಿ ಪೋಷಣೆ ಅಥವಾ nutrition ಏನಾಗತ್ತೆ? So here you can see ಇಲ್ಲಿ ಫಸ್ಟ್ ಏನ್ ಮಾಡೋಣ, ಪಾರ್ಟ್ಸ್ ಗಳನ್ನ ನೋಡೋಣ. ಡೈಜೆಷನ್ ಅಲ್ಲಿ ಅಥವಾ ನ್ಯೂಟ್ರಿಷನ್ ಅಲ್ಲಿ ಏನೇನ್ ಪಾರ್ಟ್ಸ್ ಬರುತ್ತೆ. ಸೊ ಮೌತ್ ವಿ ಹ್ಯಾವ್, ಓಕೆ, ಇಟ್ ಸ್ಟಾರ್ಟ್ಸ್ ವಿತ್ ದ ಮೌತ್. ಟೀತ್ ವಿ ವಿಲ್ ಬಿ ಹ್ಯಾವಿಂಗ್, ಓಕೆ. Then the food will transport to the esophagus, mouth ಅಲ್ಲಿ ಅಥವಾ buccal cavity. This cavity is called as buccal cavity ಅಂತ ಕರಿತೇವೆ. So buccal cavity ಅಲ್ಲಿ ಏನೇನಿರುತ್ತೆ? So buccal cavity ಅಲ್ಲಿ we will be having the teeth, we will be having the tongue. Then after that the food will go to the food pipe. Food pipe ಗೆ ನಾವು esophagus ಅಂತ ಕರಿತೇವೆ. It will go to the food pipe. Fine. After the food pipe it will go to stomach. ಮೂರನೇ ಪಾರ್ಟು ಸ್ಟಮಕ್. ಸ್ಟಮಕ್ ಅಲ್ಲಿ ಏನಾಗತ್ತೆ, ಸ್ಟಮಕ್ ಅಲ್ಲಿ HCl ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ಹೌದಾ? ಸೊ ಆಹಾರದಲ್ಲಿರುವ ಮೈಕ್ರೋ ಆರ್ಗ್ಯಾನಿಸಮ್ಸ್, ವಾಟ್ ಎವರ್ ಮೈಕ್ರೋ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇನ್ ಅವರ್ ಫುಡ್, ವಾಟ್ ಎವರ್ ಇನ್ಫೆಕ್ಷಿಯಸ್ ಏಜೆಂಟ್ಸ್ ಪ್ರೆಸೆಂಟ್ ಇನ್ ಅವರ್ ಫುಡ್, ದಟ್ ವಿಲ್ ಬಿ ಕಿಲ್ಡ್ ಬೈ HCl ಅಂಡ್ ಡೈಜೆಷನ್ ವಿಲ್ ಸ್ಟಾರ್ಟ್ ಇನ್ ದ ಸ್ಟಮಕ್. ಅದಾದ್ಮೇಲೆ ಯಾವ ರೀತಿ ಡೈಜೆಷನ್ ಆಗತ್ತೆ, ಯಾವ ನ್ಯೂಟ್ರಿಯೆಂಟ್ಸ್ ಡೈಜೆಷನ್ ಆಗತ್ತೆ ಅನ್ನೋದನ್ನ ಆಮೇಲೆ ತಿಳ್ಕೊಳ್ಳೋಣ. ಸ್ಟಮಕ್ ಆದ್ಮೇಲೆ ಇಟ್ ವಿಲ್ ಗೋ ಟು ದ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳಿಗೆ ಹೋಗುತ್ತೆ ಈ ರೀತಿ. ಸೊ ಸಣ್ಣ ಕರಳಲ್ಲೇ ಮ್ಯಾಕ್ಸಿಮಮ್ ಡೈಜೆಷನ್ ಆಗೋದು ಎಲ್ಲಿ, ನಮ್ಮ ಸಣ್ಣ ಕರಳಿನಲ್ಲಿ, ವಾಟ್ ಈಸ್ ಕಾಲ್ಡ್ as ಸ್ಮಾಲ್ ಇಂಟೆಸ್ಟೈನ್. ದೆನ್ ಆಫ್ಟರ್ ದ ಸ್ಮಾಲ್ ಇಂಟೆಸ್ಟೈನ್ ಯಾವ ಫುಡ್ ಡೈಜೆಸ್ಟ್ ಆಗಿಲ್ವೋ ದಟ್ ವಿಲ್ ಗೋ ಟು ಅವರ್ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಕರಳಿಗೆ ಯಾವ ಫುಡ್ ಡೈಜೆಸ್ಟ್ ಆಗಿಲ್ವೋ ದಟ್ ವಿಲ್ ಗೋ. ಅಂಡ್ ಅನ್ಡೈಜೆಸ್ಟೆಡ್ ಫುಡ್ ವಿಲ್ ಬಿ ಸ್ಟೋರ್ಡ್ ಇನ್ ದ ರೆಕ್ಟಮ್. ಲಾರ್ಜ್ ಇಂಟೆಸ್ಟೈನ್ ಒಂದು ಪಾರ್ಟ್ ಅಲ್ಲಿ
ಸ್ಟೋರ್ ಆಗಿರುತ್ತೆ ಅನ್ಡೈಜೆಸ್ಟೆಡ್ ಫುಡ್, ದಟ್ ವಿಲ್ ಬಿ ರಿಲೀಸ್ಡ್ ಔಟ್ ಥ್ರೂ ದ ಆನಸ್. ಸೊ ಈ ರೀತಿ ಮೌತ್ ಇಂದ ಸ್ಟಾರ್ಟ್ ಆಗಿ ಆನಸ್ ವರ್ಗೂ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇರತ್ತೆ. ಸೊ ಅದರಲ್ಲಿ ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ ಇನ್ ಇಟ್, ಯು ಶುಡ್ ನೋಟ್ ದ ಪಾರ್ಟ್ಸ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್. ಅದಾದ್ಮೇಲೆ ವಾಟ್ ಆರ್ ದ ಎನ್ಸೈಮ್ಸ್, ಯಾವ ಕೆಮಿಕಲ್ಸ್ ಎನ್ಸೈಮ್ಸ್ ಗಳು ಈಚ್ ಪಾರ್ಟ್ ಅಲ್ಲಿ ಕೆಲಸ ಮಾಡ್ತವೆ. ಎನ್ಸೈಮ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಇನ್ ದಿಸ್ ಕಾನ್ಸೆಪ್ಟ್. ಓಕೆ, ಮೌತ್ ಅಲ್ಲಿ ಎನ್ಸೈಮ್ಸ್ ಗಳಿರ್ತವೆ, ದೋಸ್ ವಿಲ್ ಆಕ್ಟ್ ಆನ್ ಕಾರ್ಬೋಹೈಡ್ರೇಟ್. ಸ್ಟಮಕ್ ಅಲ್ಲಿ ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡುವಂತಹ ಎನ್ಸೈಮ್ಸ್ ಗಳಿರ್ತವೆ. ಇಂಟೆಸ್ಟೈನ್ ಅಲ್ಲಿ ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್ ಎಲ್ಲವನ್ನು ಬ್ರೇಕ್ ಡೌನ್ ಮಾಡುವಂತಹ ಎನ್ಸೈಮ್ಸ್ ಗಳಿರ್ತವೆ. ಸೊ ದೋಸ್ ನೇಮ್ಸ್ ಅಂಡ್ ದ ಫಂಕ್ಷನ್ are very important, which we are going to discuss in the next class. So due to some issue, I have to end the session earlier. Okay, 5 minutes before ನಾನು ಸೆಷನ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ, ಡ್ಯೂ ಟು some issue with my earphone. Okay, fine. Let me end up the session here. Please don't forget to comment how was the class. Until that, take care. Have a nice day. Bye bye.